ಜಿಯೋ ಪಾಲಿಟಿಕ್ಸ್ ನಲ್ಲಿ ಜೀನೂ ಗೊತ್ತಿಲ್ಲದ ರಾಹುಲ್ ಗಾಂಧಿ ಅವರು ಸೇರಿದಂತಹ ಅನೇಕ ಕಾಂಗ್ರೆಸ್ ನಾಯಕರು ಏನಂತ ಹೇಳಿದ್ರು? ಟ್ರಂಪ್ಗೆ ಮೋದಿ ಸಂಪೂರ್ಣ ಶರಣಾಗಿದ್ದಾರೆ, ಅಮೆರಿಕದ ಮುಂದೆ ಭಾರತ ಸರೆಂಡರ್ ಆಗಿದೆ, ನರೇಂದರ್ ಸರೆಂಡರ್ ಅಂತ ಹೇಳ್ತಾ ಇದ್ರು. SCO ಸಮಿಟ್ ಆದ ಮೇಲೆ ಮೋದಿಯ ಜಲ್ವಾ ನೋಡಿದ ಮೇಲೆ ಅಕ್ಷರಶಃ ಅಮೆರಿಕದ ನಿದ್ದೆಗೆಟ್ಟೋಗಿದೆ. ಟ್ರಂಪೇ ಟ್ವೀಟ್ ಮಾಡಿ ಹೇಳಿರೋದು ಮೋದಿ ಮಹಾನ್ ಅಂತ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಪ್ರಪಂಚ ಒಗ್ಗುತ್ತೆ, ಒಗ್ಗಿಸೋರು ಇರಬೇಕು. ಈಗ ನೀವೇ ಹೇಳಿ, ಸರೆಂಡರ್ ಆಗಿದ್ದು ಮೋದಿನ ಟ್ರಂಪಾ? ಸರೆಂಡರ್ ಆಗಿದ್ದು ಭಾರತನ ಅಮೆರಿಕನ? SCO ಸಮಿಟ್ ಆದ ನಂತರ ಅಮೆರಿಕ ರಾಷ್ಟ್ರಾಧ್ಯಕ್ಷ ಟ್ರಂಪ್ ರ ಮುಖ ನೋಡಿದಿರೋ ನೀವು? ಲೀಟ್ರು ಹರಳೆಣ್ಣೆ ಕುಡಿದ ರೀತಿ ಇರುತ್ತೆ. SCO ಸಮಿಟ್ ನಲ್ಲಿ ಮೋದಿ, ಕ್ಸಿ ಜಿನ್ಪಿಂಗ್, ಪುಟಿನ್ ರ ಕೆಮಿಸ್ಟ್ರಿ ನೋಡಿದ ಮೇಲೆ ಕುಂತಲ್ಲಿ ಕೂರೋದಕ್ಕೆ ಆಗ್ತಾ ಇಲ್ಲ, ನಿಂತಲ್ಲಿ ನಿಲ್ಲೋದಕ್ಕೆ ಆಗ್ತಾ ಇಲ್ಲ. ಟ್ರಂಪ್ಗೆ ತಡಬಡಾಯಿಸ್ತಾ ಇದಾರೆ. ಕಳ್ಕೊಂಡು ಬಿಟ್ಟೆ, ಲಾಸ್ ಆಗಿ ಹೋಗ್ಬಿಡ್ತು. ಮೊನ್ನೆ ತಾನೇ ಟ್ವೀಟ್ ಮಾಡಿದ್ರು, ವಿ ಲಾಸ್ಟ್ ಇಂಡಿಯಾ. 140 ಕೋಟಿ ಜನ ಭಾರತೀಯರ ತಾಕತ್ತೇನು ಅನ್ನೋದು SCO ಶೃಂಗಸಭೆಯಲ್ಲಿ ವಿರಾಟ ರೂಪದಲ್ಲಿ ಪ್ರದರ್ಶನಗೊಂಡಿದೆ. ಟ್ರಂಪ್ ರ ಮುಖ ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಜೂಜಾಡೋನು ತನ್ನ ಮನೆ ಮಠ ಎಲ್ಲವನ್ನು ಕಳ್ಕೊಂಡ ಮೇಲೆ ಅಳಿದುಳಿದುದೆಲ್ಲವನ್ನು ಇಟ್ಟು ಕಡೆಯ ಆಟ ಆಡಿ ಅದರಲ್ಲೂ ಸೋತ ನಂತರ ಹೇಗಿರುತ್ತೆ ಅವನ ಮುಖ ಯೋಚನೆ ಮಾಡಿ. ಸೇಮ್ ಅದೇ ರೀತಿ ಇತ್ತು ಟ್ರಂಪ್ ರ ಪರಿಸ್ಥಿತಿ. ಟ್ವೀಟ್ ಅಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವರ ಹತಾಶೆ ಏನು. ಮೋದಿ, ಜಿನ್ಪಿಂಗು, ಪುಟಿನ್ ಫೋಟೋ ಟ್ವೀಟ್ ಮಾಡಿ, ವಿ ಲಾಸ್ಟ್ ಅವರ್ ಫ್ರೆಂಡ್ ಇಂಡಿಯಾ ಟು ಚೈನಾ. ಇದು ನೋಡಿ ಅವರ ಹತಾಶೆ, ಫ್ರಸ್ಟ್ರೇಷನ್ ಲೆವೆಲ್. ಇಲ್ಲೂ ಅವರ ಟ್ವೀಟ್ ಅಲ್ಲಿ ಚೀನಾನ ಡೀಪು ಡಾರ್ಕು ಅಂತೆಲ್ಲ ತೆಗಳುತ್ತಾರೆ, ಆದ್ರೆ ಟ್ಯಾರಿಫ್ ಮಾತ್ರ ಭಾರತಕ್ಕೆ ಹಾಕೋದು. ಟ್ರಂಪ್ ರ ಮೂರ್ಖ ಸಲಹೆಗಾರ ಪೀಟರ್ ನವ್ಯಾರೋ, ಈ ವ್ಯಕ್ತಿಯಿಂದನೇ ನೋಡಿ ಭಾರತ ಮತ್ತು ಅಮೆರಿಕದ ಸಂಬಂಧ ಕೆಟ್ಟೋಗಿದ್ದು. ನಂದೆಲ್ಲಿಡ್ಲಿ ನಂದಗೋಪಾಲ ಅಂತ ಟ್ರಂಪ್ ರನ್ನ ಹೀರೋ ಮಾಡೋ ಬರದಲ್ಲಿ ಭಾರತನ ಕೆಳಮಟ್ಟದಲ್ಲಿ ತೋರಿಸುವ ಪ್ರಯತ್ನ ಮಾಡಿದ್ರು. ಇವ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಭಾರತ ಇವರ ಜಾಗೀರು, ಏನು ದೌರ್ಜನ್ಯ ದಬ್ಬಾಳಿಕೆ ಮಾಡಿದ್ರು ನಡೆಯುತ್ತೆ. 10-12 ವರ್ಷದ ಹಿಂದೆ ಮನಮೋಹನ್ ಸರ್ಕಾರ ಇದ್ದಾಗ ಯಾವ ರೀತಿ ಸವಾರಿ ಮಾಡ್ತಾ ಇದ್ವಿ ಅದೇ ರೀತಿ ಈಗ್ಲೂ ಇದೆ ಅಂತ ಅನ್ಕೊಂಡಿದ್ರು. ಆದ್ರೆ ಈಗಿರೋದು ಮನಮೋಹನ್ ಅಲ್ಲ, ಮೋದಿ. ಅಮೆರಿಕದ ವಿದೇಶಾಂಗ ಸಚಿವರು ಏನ್ ಹೇಳಿದ್ರು, ನವೆಂಬರ್ ಒಳಗೆ ಭಾರತ ಮತ್ತು ಅಮೆರಿಕ ಡೀಲ್ ಮಾಡ್ಕೊಳ್ಳುತ್ತೆ, ಆದ್ರೆ ಭಾರತನೇ ಅಮೆರಿಕದ ಮುಂದೆ ಮೊದಲು ಬಂದು ಕ್ಷಮೆಯಾಚನೆ ಮಾಡಬೇಕು, ನಂತರ ಇದನ್ನು ನಾವು ರಾಷ್ಟ್ರಪತಿ ಟ್ರಂಪ್ ರ ವಿವೇಚನೆಗೆ ಬಿಡ್ತೇವೆ, ಅವರೇ ಡಿಸೈಡ್ ಮಾಡ್ತಾರೆ ಭಾರತದೊಂದಿಗೆ ಯಾವ ರೀತಿ ಡೀಲ್ ಮಾಡಬೇಕು. ಇದು ನೋಡಿ ಅಹಂಕಾರ, ದುರಹಂಕಾರ ಅನ್ನೋದು. ನಾನು ಸೂಪರ್ ಪವರ್ ಅನ್ನುವ ಇಲ್ಲದ ಐಪನ್ನ ತನಗೆ ತಾನೇ ಸೃಷ್ಟಿ ಮಾಡಿಕೊಂಡು ಭಾರತದ ಮೇಲೆ ಸವಾರಿ ಮಾಡೋದಕ್ಕೆ ಬಂದಿದ್ರು. ಇವರ ಯಾವ ಅಹಂಕಾರನೂ ರಷ್ಯಾದ ಮುಂದೆ ನಡೆಯಲ್ಲ, ಇವರ ಯಾವ ಅಹಂಕಾರನೂ ಚೀನಾದ ಮುಂದೆ ನಡೆಯಲ್ಲ. SCO ಸಮಿಟ್ ಆಗೋಕ್ಕೂ ಮುಂಚೆ ಇಷ್ಟೆಲ್ಲ ಹಾರಾಟ ಚೀರಾಟ ಮಾಡಿದ್ರು ನೋಡಿ. ಈಗ ಆ ರೀತಿಯ ಸ್ಟೇಟ್ಮೆಂಟ್ ಗಳನ್ನ ಕೊಡ್ಲಿ, ಡರ್ ಹಚ್ಚಾ ಹೇ, ಭಯ ಒಳ್ಳೇದು. ಈ ರೀತಿ ಮುಂದೆ ಸಹ ಭಾರತ ಇದೇ ಭಯ ಇಡಬೇಕು ಅಮೆರಿಕಕ್ಕೆ. ದುರಾಂಕಾರಿಗಳ ಮಾತಿನ ಟೋನೇ ಚೇಂಜ್ ಆಗಿ ಹೋಗ್ಬಿಟ್ಟಿದೆ. ಈಗ ಭಾರತ, ರಷ್ಯಾ ಮತ್ತು ಚೀನಾದ ಟ್ರಯಾಂಗುಲರ್ ಕಾಂಬಿನೇಷನ್ ನೋಡಿ ನಿದ್ದೆನೆ ಮಾಡ್ತಾ ಇಲ್ಲ ಟ್ರಂಪ್. ಈ ಮೂರು ದೇಶಗಳು ಒಂದಾದ್ರೆ ಸಾಕು ಅಮೆರಿಕ ಮತ್ತು ಯುರೋಪ್ ನ ಐಸೋಲೇಟ್ ಮಾಡೋದಿಕ್ಕೆ. ನಿನ್ನೆ ರಾತ್ರಿ ತಾನೇ ಟ್ವೀಟ್ ಮಾಡಿದ್ದಾರೆ, ಮೋದಿ ಮಹಾನ್, ಭಾರತ ನಮ್ಮ ಒಳ್ಳೆಯ ಮಿತ್ರ, ನಮ್ಮ ಸ್ನೇಹ ಮುಂದುವರಿಯುತ್ತೆ, ಈಗ ಅಳಿಸಿರುವ ಸಂಬಂಧ ಬೇಗ ಟ್ರ್ಯಾಕ್ ಗೆ ಬರುತ್ತೆ ಅಂತ ಇದೇ ಬಡಪೋಲೆ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಏನ್ ಹೇಳ್ತಾ ಇದ್ರು ಮೊದಲು? 25% ಟ್ಯಾರಿಫ್ ಹಾಕ್ತೇನೆ ಭಾರತಕ್ಕೆ, ರಷ್ಯನ್ ಆಯಿಲ್ ಪರ್ಚೇಸ್ ಮಾಡಿದ್ರೆ 25% ಪೆನಾಲ್ಟಿ ಹಾಕ್ತೇನೆ, ಭಾರತದ ಮೇಲೆ ಸೆಕೆಂಡರಿ ಸ್ಯಾಂಕ್ಷನ್ ಹಾಕ್ತೇನೆ. ಇವರು ಹಾಕಿದ ಧಮ್ಕಿ 1-2 ಹಾಕಿದ್ರಲ್ಲ 50% ಟ್ಯಾರಿಫ್. ಏನ್ ಕಿತ್ತು ದಬಾಕಿದ್ರು? ಇದರಿಂದ ಭಾರತಕ್ಕೆ ಅನುಕೂಲ ಆಯ್ತು. ರಷ್ಯಾ ಇನ್ನೂ 5% ಡಿಸ್ಕೌಂಟ್ ಕೊಡ್ತು ನಮ್ಗೆ ಕ್ರೂಡ್ ಆಯಿಲ್ ಮೇಲೆ. ಚೀನಾ ತನ್ನ ಮಾರುಕಟ್ಟೆಯನ್ನೇ ಓಪನ್ ಮಾಡ್ತು. ಈಗ ಟ್ರಂಪ್ ಯಾವ ಪರಿಸ್ಥಿತಿಗೆ ಬಂದಿದಾರಪ್ಪ ಅಂದ್ರೆ, ಫೇಸ್ ಸೇವಿಂಗ್ ಕೊಟ್ರೆ ಸಾಕು ಭಾರತದೊಂದಿಗೆ ಮತ್ತೆ ಟ್ರ್ಯಾಕ್ ಗೆ ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಭಾರತದೊಂದಿಗಿನ ವ್ಯಾಪಾರ ಕಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಹಣದುಬ್ಬರ ಗಗನಕ್ಕೇರಿದೆ ಅಮೆರಿಕದಲ್ಲಿ. ಅಲ್ಲಿಯ ಜನ ಚೀತು ಅಂತ ಉಗಿತಾ ಇದ್ದಾರೆ. ಹೇಗಾದ್ರೂ ಇದರಿಂದ ಬಚಾವಾಗ್ಬೇಕಲ್ಲ, ಅದಕ್ಕೆ ಈಗ ಬಂದಿರೋದು. ಮೋದಿಜಿ, ನಿಮ್ಮ ಪಾದಕ್ಕೆ ಶರಣಾಗ್ಬಿಡ್ತೇನೆ, ದಯಮಾಡಿ ನನ್ನ ಮಾನ ಮರ್ಯಾದೆ ಉಳಿಸಿ, ನೀವೇ ಇದಕ್ಕೊಂದು ಸೊಲ್ಯೂಷನ್ ಕೊಟ್ಬಿಡಿ. ಭಾರತ ಮತ್ತು ಅಮೆರಿಕದ ಸಂಬಂಧ ಈ ಹಿಂದಿನಂತೆ ಆಗೋದಿಕ್ಕೆ ದಯಮಾಡಿ ಸಹಕಾರ ಕೊಡಿ. ಮೋದಿ ಮಹಾನು ಅಂತೆಲ್ಲ ಟ್ವೀಟ್ ಮಾಡ್ತಾರೆ. ಕಂಪ್ಲೀಟ್ ಟೋನ್ ಚೇಂಜು. ಸ್ನೇಹಿತರೆ, ಸಣ್ಣ ಪುಟ್ಟ ಘರ್ಷಣೆಗಳು ನಡೀತಾ ಇರ್ತದೆ ಅಮೆರಿಕ ಮತ್ತು ಭಾರತದ ನಡುವೆ. ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ನವೆಂಬರ್ ಇಲ್ಲ ಡಿಸೆಂಬರ್ ಸ್ಟಾರ್ಟಿಂಗ್ ಅಷ್ಟೊತ್ತಿಗೆ ಭಾರತ ಮತ್ತು ಅಮೆರಿಕ ಟ್ರೇಡ್ ಡೀಲ್ ಮಾಡ್ಕೊಳ್ತವೆ. ಅಮೆರಿಕ ಸಂಪೂರ್ಣ ಟ್ಯಾರಿಫ್ ನ ವಾಪಸ್ ಪಡೆಯಲೂಬಹುದು ಅಥವಾ ಈಗಿರೋದನ್ನ ಕಟ್ ಡೌನ್ ಮಾಡುವ ಎಲ್ಲ ಸಾಧ್ಯತೆಗಳು ಇದಾವೆ. ಬೇರೆ ದಾರಿನೇ ಇಲ್ಲ ಅಮೆರಿಕಕ್ಕೆ.
ಇವರಿಲ್ಲ ಅಂದ್ರೆ ಇನ್ನು ಬೇರೆ ದೇಶಗಳು ಸಾಕಷ್ಟಿದಾವೆ. 50 ದೇಶಗಳೊಂದಿಗೆ ಈಗ ಆಲ್ರೆಡಿ ವ್ಯಾಪಾರ ಒಪ್ಪಂದ ಮಾಡೋದಕ್ಕೆ ಮುಂದಾಗಿದೆ ಭಾರತ. ಈಗಾಗಲೇ GST ಕಡಿಮೆ ಆಗಿದೆ. ಟ್ಯಾರಿಫ್ ಅಸ್ತ್ರಕ್ಕೆ ಪ್ರತ್ಯಸ್ತ್ರ ಇದು. ನಾನೇ ಈ ಹಿಂದೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದೀನಿ ನಿಮ್ಗೆ. ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ನಮ್ಮಲ್ಲಿ, ಕನ್ಸಂಪ್ಷನ್ ಆಬ್ವಿಯಸ್ ಆಗಿ ಜಾಸ್ತಿ ಆಗುತ್ತೆ. GST ಕಡಿಮೆ ಮಾಡಿರೋದ್ರಿಂದ ಅಮೆರಿಕ ಒಂದೇ ಅಲ್ಲ, ನಮಗೆ ನಮ್ಮದೇ ದೊಡ್ಡ ಮಾರ್ಕೆಟ್ ಇದೆ. ಟ್ರಂಪ್ ಅಧಿಕಾರಕ್ಕೆ ಬಂದಾಗ ಇದ್ದ ಅಹಂಕಾರದ ಔರ ಭಾರತದಿಂದ ನುಚ್ಚು ನೂರಾಗಿದೆ. ಅಂತಹ ಚಿತ್ರ SCO ದಲ್ಲಿ ಬಿಡುಗಡೆಯಾಗಿತ್ತು. ಮೋದಿ, ಜಿನ್ಪಿಂಗ್ ಮತ್ತು ಪುಟಿನ್ ರ ಕಾಂಬಿನೇಷನ್. ಅದನ್ನ ನೋಡಿದ ಟ್ರಂಪ್ ಸಂಪೂರ್ಣವಾಗಿ ಡಿಸ್ಟರ್ಬ್ ಆಗಿ ಹೋಗ್ಬಿಟ್ರು. ಹಾಸ್ಪಿಟ್ಲಿಗೆ ಸಮೇತ ಅಡ್ಮಿಟ್ ಆಗಿ ಬಂದಿದ್ದಾರೆ. 79 ವರ್ಷ ಏಜು, ಆರೋಗ್ಯ ಸರಿ ಇಲ್ಲ. ಮೇಲಿಂದ ಮೇಲೆ ಭಾರತ ಬೇರೆ ಹೊಡೆತ ಕೊಡ್ತಾ ಇದೆ. ಹುಚ್ಚರಾಗೋದೊಂದೇ ಬಾಕಿ ಇರೋದು. ಮೆಂಟಲ್ ಡಿಸಾರ್ಡರ್ ಇದೆ ಅಂತ ಅಮೆರಿಕದಿಂದಲೇ ವರದಿಗಳಾಗಿದ್ದಾವೆ. ಸೈಕಾಲಜಿಸ್ಟ್ ನ ಆದಷ್ಟು ಬೇಗ ಭೇಟಿ ಆಗ್ಬೇಕು. ಟ್ರಂಪ್ ರ ಮಾನಸಿಕ ಸ್ಥಿತಿಯ ಬಗ್ಗೆನೆ ಚರ್ಚೆಗಳಾಗ್ತಾ ಇದಾವೆ ಅಮೆರಿಕದಲ್ಲಿ. ಭಾರತ ಈಗ ಆಲ್ರೆಡಿ ಸಿಗ್ನಲ್ ಕೊಟ್ಟಾಗಿದೆ, ನೀವು ನನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದ್ರೆ ಡಾಲರ್ ನ ಅಸ್ತಿತ್ವಕ್ಕೆ ಕೊಡಲಿ ಪೆಟ್ಟು ಕೊಡ್ತೇನೆ, ಡಾಲರ್ ಮೇಲೆ ಅಟ್ಯಾಕ್ ಮಾಡ್ತೇನೆ ಅಂತ. ಟ್ರಂಪ್ ರ ಕಾಲು ಗಡಗಡ ಅಂತ ನಡುಗೋದಕ್ಕೆ ಶುರುವಾಗಿದ್ದೆ ಅಲ್ಲಿಂದ. ಈಗ ಆಲ್ರೆಡಿ ಭಾರತದಲ್ಲಿ ಸುಮಾರು 30ಕ್ಕೂ ಹೆಚ್ಚು ದೇಶಗಳ 156 ವೋಸ್ಟ್ರೋ ಅಕೌಂಟ್ ಗಳು ಓಪನ್ ಆಗಿರೋದು. ಇದರಿಂದ ನಾವು ಲೋಕಲ್ ಕರೆನ್ಸಿನಲ್ಲೇ ಟ್ರೇಡ್ ಮಾಡ್ತೇವೆ. ಡಾಲರ್ ನ ಹೊರಗಿಟ್ಟು ಡಾಲರ್ಗೆ ಇದಕ್ಕಿಂತ ದೊಡ್ಡ ಹೊಡೆತ ಮತ್ತೊಂದಿರೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ನೋಡಿ ಅಮೆರಿಕದ ಯೂಟರ್ನ್. ಡಾಲರ್ ಇಂಟರ್ನ್ಯಾಷನಲ್ ಕರೆನ್ಸಿ, ಯೂನಿವರ್ಸಲಿ ಅಕ್ಸೆಪ್ಟೆಡ್ ಕರೆನ್ಸಿ. ಎಲ್ಲಿಯವರೆಗೂ ಡಾಲರ್ ನ ದಬ್ದಬ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಇರುತ್ತೋ ಅಲ್ಲಿಯವರೆಗೂ ಅಮೆರಿಕ ಬಲಿಷ್ಠ ಅರ್ಥ ವ್ಯವಸ್ಥೆ. ಅದರಲ್ಲಂತೂ ಇಫ್ಸ್ ಅಂಡ್ ಬಟ್ಸ್ ಇಲ್ಲ. ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಅಮೆರಿಕ ಈ ಡಾಲರ್ ವ್ಯವಸ್ಥೆಯ ಸ್ವಿಫ್ಟ್ ಪೇಮೆಂಟ್ ನ ಬಳಕೆಯಿಂದ ಏನು ಎಕ್ಸ್ಚೇಂಜ್ ರೇಟ್ ಬರುತ್ತೆ ಅದನ್ನ ಕೇಳಿದ್ರೆ ತಲೆ ತಿರುಗಿ ಬಿದ್ಬಿಡ್ತೀರೋ ನೀವು. $10 ಟ್ರಿಲಿಯನ್ ಅಮೆರಿಕ ಡಾಲರ್ ನ ಬಳಕೆಯಿಂದ ಎಕ್ಸ್ಚೇಂಜ್ ರೇಟ್ ಪಡಿತಾ ಇರೋದು. ನಮ್ಮ ಅರ್ಥವ್ಯವಸ್ಥೆಯ ಒಟ್ಟಾರೆ ವ್ಯಾಲ್ಯೂಮೇ $4.5 ಟ್ರಿಲಿಯನ್. ಈಗ ಗೊತ್ತಾಯ್ತಾ ಡಾಲರ್ ನ ಅಸ್ತಿತ್ವ ಅಮೆರಿಕಕ್ಕೆ ಯಾಕೆ ಅವಶ್ಯಕತೆ ಅಂತ. ಪೀಟರ್ ನವಾರೋ ಅನ್ನುವ ಟ್ರಂಪ್ ರ ಸಲಹೆಗಾರ, ಗಲ್ಲಿಯ ಗೂಂಡಾ ಸಹ ಆ ರೀತಿಯ ಭಾಷೆ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಭಾಷೆ ಮಾತಾಡಿದ್ರು. ಧಮ್ಕಿ ಹಾಕಿದ್ರೆ, ಎದುರಿಸಿದ್ರೆ, ಬೆದರಿಸಿದ್ರೆ ಎದುರುಬಿಡುತ್ತೆ ಭಾರತ. ಆಮೇಲೆ ಬೇಕಾದಂತೆ ಸವಾರಿ ಮಾಡಬಹುದು ಅನ್ನೋ ಲೆಕ್ಕಾಚಾರ. ಬಗ್ಗಿಸ್ತೀನಿ ಅಂತ ಬಂದ ಅಮೆರಿಕನೇ ಈಗ ಬಗ್ಗಿ ಬೆಂಡ್ ಆಗೋಗಿದೆ ಭಾರತದ ಮುಂದೆ. ಸ್ನೇಹಿತರೆ, ಇದು ವಿಶ್ವಾಸದ ಪ್ರಶ್ನೆ. ಈ ಹುಚ್ಚಪ್ಪ ಟ್ರಂಪ್ ರನ್ನ ಯಾರು ನಂಬ್ತಾ ಇಲ್ಲ. ಒಳಗಡೆ 4 ಕೋಣೆಗಳ ಮಧ್ಯೆ ಮಾತುಕತೆ ಒಂದಾಗಿದ್ರೆ ಹೊರಗೆ ಬಂದು ಪತ್ರಿಕಾಗೋಷ್ಠಿನಲ್ಲಿ ಈ ವ್ಯಕ್ತಿ ಹೇಳೋದೇ ಮತ್ತೊಂದು. ಇಂಥವರನ್ನ ನಂಬಿ ಯಾರು ವ್ಯಾಪಾರ ಮಾಡೋದಕ್ಕೆ ಮುಂದೆ ಬರ್ತಾರೆ ಹೇಳಿ. ಟ್ರಂಪ್ ರ ಮೇಲೆ 100% ಡಿಪೆಂಡ್ ಆಗಿರುವ ಇಸ್ರೇಲು, UK, ಉಕ್ರೇನು, ಜಪಾನು, ಆಸ್ಟ್ರೇಲಿಯಾದಂತಹ ದೇಶಗಳೇ ಅನುಮಾನದ ದೃಷ್ಟಿಯಿಂದ ನೋಡೋದಕ್ಕೆ ಶುರು ಮಾಡಿದಾವೆ. ಇಲ್ಲಪ್ಪ, ಈ ವ್ಯಕ್ತಿ ನಂಬಿಕೆಗೆ ಅರ್ಹರಲ್ಲ. ಉಕ್ರೇನೇ ನಂಬ್ತಾ ಇಲ್ಲ ಟ್ರಂಪ್ ರನ್ನ. ಯುರೋಪಿಯನ್ ದೇಶಗಳು ಹೇಳ್ತಾ ಇದಾವೆ ಭಾರತದ ಪ್ರಧಾನಿ ಮೋದಿಯಿಂದ ಮಾತ್ರ ಉಕ್ರೇನ್ ಮತ್ತು ರಷ್ಯಾ ಯುದ್ಧನ ನಿಲ್ಸೋದಕ್ಕೆ ಸಾಧ್ಯ. ಮೊನ್ನೆ ಮೀಟಿಂಗ್ ಮಾಡಿದ್ರು ಇಮ್ಯಾನ್ಯುಯಲ್ ಮ್ಯಾಕ್ರಾನ್, ಯುರೋಪಿಯನ್ ಯೂನಿಯನ್ ದೇಶಗಳ. ಅಲ್ಲಿ ಮ್ಯಾಕ್ರಾನ್ ಫೋನ್ ಮಾಡಿದ್ದು ಮೋದಿಗೆ, ನೀವೇ ಏನಾದ್ರೂ ಮಾಡಿ, ನಾವು ಉಕ್ರೇನ್ ಜೆಲೆನ್ಸ್ಕಿ ಜೊತೆಗೆ ಮಾತಾಡ್ತೇವೆ, ನೀವು ರಷ್ಯಾದ ಪುಟಿನ್ ಜೊತೆಗೆ ಮಾತಾಡಿ, ಆದಷ್ಟು ಬೇಗ ಯುದ್ಧ ನಿಲ್ಲಿಸಬೇಕು. ಇದು ಬೇಡಿಕೆ ಇಟ್ಟಿರೋದು ಯುರೋಪಿಯನ್ ಯೂನಿಯನ್ ಭಾರತಕ್ಕೆ. ಈಗ ಹೇಳಿ, ಸರೆಂಡರ್ ಆಗಿರೋದು ಭಾರತನ ಅಮೆರಿಕನ? ಸರೆಂಡರ್ ಆಗಿರೋದು ಮೋದಿನ ಟ್ರಂಪ್? ಯಾಕಂದ್ರೆ ಭಾರತ ಇದರಲ್ಲಿ ನ್ಯೂಟ್ರಲ್ ಆಗಿದೆ. ಈ ಕಡೆ ರಷ್ಯಾದ ಜೊತೆಗೂ ಮಾತಾಡಬಲ್ಲ, ಆ ಕಡೆ ಉಕ್ರೇನ್ ಜೊತೆಗೂ ಮಾತಾಡಬಲ್ಲ ಏಕೈಕ ಪ್ರಪಂಚದ ದೇಶ ಭಾರತ. ಮೋದಿ ಮತ್ತು ಭಾರತದ ಹಸ್ತಕ್ಷೇಪ ಇಲ್ಲದೆ ಈ ಸಮಸ್ಯೆ ಬಗೆಹರಿಯೋದಿಲ್ಲ ಅಂತ ಟ್ರಂಪ್ಗೆ ಕಟ್ಟ ಕಡೆಯದಾಗಿ ಮನವರಿಕೆ ಆಗೋಗ್ಬಿಟ್ಟಿದೆ. ಹಾಗಾಗಿ ಮೋದಿಯ ಪಾದನೆ ಗತಿ ಅಂತ ಬಂದಿದ್ದಾರೆ. ಈಗ ಸಂಪೂರ್ಣ ಕ್ಲಾರಿಟಿ ಸಿಕ್ಕಿದೆ ಅನ್ಸುತ್ತೆ, ಯಾರು ಯಾರಿಗೆ ಯಾವಾಗ ಎಲ್ಲಿ ಹೇಗೆ ಸರೆಂಡರ್ ಆಗಿದ್ದಾರೆ. ನಿಮ್ಗೇನನ್ಸುತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.